ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಶೀಘ್ರದಲ್ಲೇ ಬ್ರೇಕ್ ಬೀಳುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಕೇರಳಂನಲ್ಲಿ ಸಿಎಂ ಪಟ್ಟಾಭಿಷೇಕ ಆಗಿದೆ. ಇನ್ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಮಸ್ಯೆಗಳತ್ತ ಗಮನ ಹರಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಶೀಘ್ರದಲ್ಲೇ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ, ಗೊಂದಲಗಳಿಗೆ ತೆರೆ ಬೀಳುತ್ತಾ ಅನ್ನುವ ಕುತೂಹಲವು ಉಂಟಾಗಿದೆ. ಮತ್ತೊಂದು ಕಡೆ ಈಗಾಗಲೇ ರಾಹುಲ್ ಗಾಂಧಿ ದೆಹಲಿಯ ಭೇಟಿಯ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲದರ ಮಧ್ಯೆ ಕೇರಳಂನಲ್ಲೂ ಕೂಡ ಕುರ್ಚಿ ಕಿಚ್ಚು ಬಹಳ ಜೋರಾಗಿ ನಡೀತಾ ಇದೆ. വടശ്ശേരി ദാമോദര മേനോൻ സതീശൻ എന്ന ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള എൻ്റെ കർത്തവ്യങ്ങൾ വിശ്വസ്തയോടും മനസാക്ഷിയെ മുൻനിർത്തിയും നിർവഹിക്കുമെന്നും ദൈവത്തിൻ്റെ നാമത്തിൽ സത്യം ചെയ്യുന്നു. ಏನ್ ಹವಾ, ಏನ್ ಅಭಿಮಾನ. ಡಿಕೆಶಿ ಪರ ಘೋಷಣೆಯಲ್ಲಿ ಜೋರಾಗಿದೆ. ಎಲ್ಲರೂ ಡಿಕೆ ಅಂತ ಘೋಷಣೆ ಮಾಡ್ತಾ ಇದ್ರೆ ಅಲ್ಲಿದ್ದವರಿಗೆ ಆಶ್ಚರ್ಯ ಆಗ್ತಿದೆ. ಡಿಕೆಶಿಗೆ ಕೇರಳದಲ್ಲೂ ಇಷ್ಟೊಂದು ಅಭಿಮಾನಿಗಳು ಇದ್ದಾರಾ ಅನ್ನಿಸ್ಬಿಡುತ್ತೆ. ಇದು ಕೇವಲ ಅಭಿಮಾನಿಗಳ ಘೋಷಣೆಯಲ್ಲ, ಕಿಚ್ಚು. ರಾಜ್ಯದಿಂದ ಕೇರಳಕ್ಕೆ ವ್ಯಾಪಿಸಿಕೊಂಡಿರೋ ಸಿಎಂ ಕುರ್ಚಿ ಕಿಚ್ಚು. ಡಿಕೆಶಿ ವೇದಿಕೆ ಏರ್ತಾ ಇದ್ದಂತೆ ಘೋಷಣೆ ಜೋರಾಗಿದೆ. ವೇದಿಕೆ ಮೇಲೆ ಕೈ ಬೀಸ್ತಾನೆ ಬಂದ ಡಿಕೆಶಿ ವೇದಿಕೆ ಮೇಲಿದ್ದ ಗಣ್ಯರಿಗೆ ಕೈ ಕುಲುಕ್ತಾರೆ. ಅಲ್ಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಕೂಡ ಇದ್ದಾರೆ. ಅವರನ್ನು ಮಾತಾಡಿಸಿದ್ದ ಡಿಕೆಶಿ ಮತ್ತೆ ಅಭಿಮಾನಿಗಳತ್ತ ಕೈ ಬೀಸ್ತಾರೆ. ಅಲ್ಲಿ ನಡೆದಿದ್ದು ಇಷ್ಟೇ ಆದ್ರೂ ಅಲ್ಲಿ ಮತ್ತೇನೋ ಸಂದೇಶ ರವಾನೆಯಾಗಿದೆ. ಕೇರಳಂನಲ್ಲೂ ಫೇಮಸ್ ಸಂದೇಶ ರವಾನಿಸಿದ್ರ ಡಿಕೆ. ಹೈಕಮಾಂಡ್ ನಾಯಕರ ಮಧ್ಯೆನೇ ಡಿಕೆ ಪರ ಘೋಷಣೆ ಜೋರಾಗಿದೆ. ಯಾರಿಗೂ ಇಲ್ಲದಿರೋ ಫ್ಯಾನ್ಸ್ ನಂಗಿದ್ದಾರೆ, ನಾನು ತುಂಬಾ ಫೇಮಸ್ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಡಿಕೆಶಿ. ಈ ಮೂಲಕ ನಾನು ಪಕ್ಕಾ ಸಿಎಂ ಕ್ಯಾಂಡಿಡೇಟು, ನನ್ನನ್ನ ಆದಷ್ಟು ಬೇಗ ಸಿಎಂ ಮಾಡಿ ಅಂತ ಪರೋಕ್ಷವಾಗಿ ಮನವಿ ಮಾಡಿದ್ದಾರೆ ಡಿಕೆಶಿ. ರಾಹುಲ್ ಮತ್ತು ಪ್ರಿಯಾಂಕಾ ವಾದ್ರಾ ಮುಂದೆಯೇ ಇದೆಲ್ಲ ನಡೆದಿದ್ದು ಹೈಕಮಾಂಡ್ ಮೇಲೆ ಸಿಎಂ ಸ್ಥಾನಕ್ಕೆ ಪರೋಕ್ಷವಾಗಿ ಒತ್ತಾಯ ಹಾಕಿದ್ದಾರೆ ಡಿಕೆಶಿ. ಅಂದಹಾಗೆ ಇದೆಲ್ಲ ನಡೆದಿದ್ದು ಎಲ್ಲಿ ಗೊತ್ತಾ? ಕೇರಳಂನ ನೂತನ ಸಿಎಂನ ಪ್ರಮಾಣ ವಚನ ಸಮಾರಂಭದಲ್ಲಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಿದೆ? ಈ ಪ್ರಶ್ನೆಯನ್ನ ಯಾರಿಗೂ ಕೇಳಿದ್ರೂ ಅವರು ಗೊಂದಲಕ್ಕೆ ಬೀಳ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಕೂಡ ಏನೂ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇರೋದೊಂದೇ, ಅದೇನಂದ್ರೆ ಕುರ್ಚಿ ಕಿತ್ತಾಟ. ಸಿಎಂ ಸಿದ್ದರಾಮಯ್ಯ ಬಣ ಒಂದು ಕಡೆ ಮತ್ತು ಡಿಕೆಶಿ ಬಣ ಒಂದು ಕಡೆ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಿದೆ. ಈ ಕಿತ್ತಾಟಕ್ಕೆ ಬ್ರೇಕ್ ಹಾಕೋಕೆ ಈವರೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿಲ್ಲ. ಏನಾದರೊಂದು ನೆಪ ಹೇಳಿ ಕುರ್ಚಿ ಕದನಕ್ಕೆ ಅಂತ್ಯ ಹಾಡೋದನ್ನ ಮುಂದೂಡ್ತಾ ಇತ್ತು. ಒಂದು ಬಾರಿ ಅಧಿವೇಶನ ಅಂತ, ಮತ್ತೊಂದು ಬಾರಿ ಚುನಾವಣೆ ಅಂತ, ಇನ್ನೊಂದು ಬಾರಿ ರಿಸಲ್ಟ್ ಅಂತ ಹೇಳಿ ಎಲ್ಲ ನಾಯಕರನ್ನ ಸುಮ್ಮನಾಗಿಸ್ತಾ ಇತ್ತು. ಆದ್ರೆ ಈಗ ಎಲೆಕ್ಷನ್ನೂ ನಡೆದಿದೆ. ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಕೂಡ ಬಂದಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಸಿಎಂ ಆಗಿ ಸತೀಶನ್ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಮುಂದೇನೂ ಇಲ್ಲ. ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೇನೂ ಕೆಲಸ ಇಲ್ಲ. ಆದ್ದರಿಂದ ಇನ್ಮುಂದೆ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ.
ಕೇರಳಂ ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಸೋಮವಾರ ಪ್ರಮಾಣವಚನ ಸ್ವೀಕರಿಸಿದ್ದು, ಇವರ ಜೊತೆಗೆ 20 ಮಂದಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ವಿ.ಡಿ. ಸತೀಶನ್ ಹಾಗೂ ಸಚಿವರಿಗೆ ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಪ್ರಮಾಣವಚನ ಬೋಧಿಸಿದ್ದಾರೆ. ಈ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೆ.ಸಿ. ವೇಣುಗೋಪಾಲ್, ರಾಜೀವ್ ಚಂದ್ರಶೇಖರ್, ಕೇರಳದ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದು, ಇದೇ ಸಮಾರಂಭದಲ್ಲಿ ಡಿ.ಕೆ. ಪರ ಡಿ.ಕೆ. ಅಭಿಮಾನಿಗಳು ಭಾರೀ ಘೋಷಣೆ ಕೂಗಿದ್ದಾರೆ. ರಾಹುಲ್ ಸಿದ್ದು ಭೇಟಿ, ದಿಲ್ಲಿ ದಂಗಲ್ ಸುಳಿವು ಸಿಕ್ತ. ವಿಲ್ ಮೀಟ್ ಯು ಸೂನ್ ಎಂದಿದ್ದಕ್ಕೆ ರಾಹುಲ್ ಗಾಂಧಿ. ಡಿಕೆ ಪರ ಘೋಷಣೆ ಜೋರಾಗಿತ್ತು. ಡಿಕೆಶಿ ಪರ ಘೋಷಣೆ ಕೂಗೋದಕ್ಕೂ ಮುನ್ನ ಅಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ಪ್ರಮಾಣವಚನ ಸಮಾರಂಭಕ್ಕೆ ಬಂದಿದ್ದ ರಾಹುಲ್ ಗಾಂಧಿಯನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದರು. ಅಲ್ಲಿ ಪರಸ್ಪರ ಉಭಯ ಕುಶಲೋಪರಿ ನಡೆಯಿತು. ಇದೇ ವೇಳೆ ರಾಹುಲ್ ಗಾಂಧಿ ವಿಲ್ ಮೀಟ್ ಯು ಸೂನ್ ಅಂತ ಸಿಎಂ ಸಿದ್ದರಾಮಯ್ಯಗೆ ಹೇಳಿದ್ದಾರೆ. ಈ ಮೂಲಕ ಸುಳಿವೊಂದನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಶೀಘ್ರದಲ್ಲೇ ಭೇಟಿಯಾಗೋಣ ಅಂತ ರಾಹುಲ್ ಗಾಂಧಿ ಹೇಳಿದ್ದು, ರಾಜ್ಯದ ಕುರ್ಚಿ ಸಮಸ್ಯೆಗೆ ಪರಿಹಾರದ ಸುಳಿವು ನೀಡಿದ್ದಾರೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಸಂಪುಟ ಪುನರಚನೆ ಸಮಸ್ಯೆಗೆ ಪರಿಹಾರವನ್ನೂ ಕೊಡಬಹುದು ಅಂತ ಹೇಳಲಾಗ್ತಿದೆ. ಇದಷ್ಟೇ ಅಲ್ಲದೆ ಶೀಘ್ರದಲ್ಲೇ ಸಿದ್ದು, ಡಿಕೆ ಇಬ್ಬರನ್ನೂ ದಿಲ್ಲಿಗೆ ಕರೆಯುವ ಸಾಧ್ಯತೆ ಇದ್ದು, ಇಬ್ಬರ ನಡುವೆ ಹೈಕಮಾಂಡ್ ಸಂಧಾನದ ಮಾತುಕತೆ ನಡೆಸಲಿದೆ. ಎಲ್ಲ ಸಮಸ್ಯೆಗಳಿಗೂ ದಿಲ್ಲಿಯಲ್ಲೇ ಪರಿಹಾರ ಸಿಗಬಹುದು ಅನ್ನೋದು ಈಗಿನ ಅಂದಾಜು. ಕಾಂಗ್ರೆಸ್ನಲ್ಲಿ ಗೊಂದಲಗಳಿದ್ದಾವೆ. ಆ ಗೊಂದಲಗಳಿಂದ ಕಾಂಗ್ರೆಸ್ ಹೊತ್ತಿ ಉರಿಯುತ್ತಿದೆ. ಆ ಗೊಂದಲಗಳು ಯಾವಾಗ ನಿವಾರಣೆಯಾಗುತ್ತೆ, ಆ ಗೊಂದಲಗಳು ನಿವಾರಣೆಯಾಗಿ ಯಾವಾಗ ನೆಮ್ಮದಿ ಸಿಗುತ್ತೆ ಅಂತ ಕೆಲವರು ತಮ್ಮನ್ನ ತಾವು ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ದಿಲ್ಲಿಯಲ್ಲಿ ಮಾತ್ರ. ದಿಲ್ಲಿಯಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಳುತ್ತೋ ಅದೇ ಫೈನಲ್ ಆಗುತ್ತೆ. ರಾಜ್ಯದ ನಾಯಕರನ್ನ ಕರೆಸಿ ಮಾತಾಡಿಸಿ ನಂತರವೇ ಆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಶೀಘ್ರದಲ್ಲೇ ಭೇಟಿಯಾಗೋಣ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಕುರ್ಚಿ ಕಿಚ್ಚನ್ನ ಆರಿಸಲೇಬೇಕು, ಇಲ್ಲ ಅಂದ್ರೆ ಅದು ರಾಜ್ಯ ಕಾಂಗ್ರೆಸ್ಗೆ ಮಾರಕ. ಇದು ಹೈಕಮಾಂಡ್ ನಾಯಕರಿಗೆ ಗೊತ್ತಿರೋ ವಿಚಾರ. ಒಂದು ವೇಳೆ ಈಗ ಕಾಂಗ್ರೆಸ್ನಲ್ಲಿರೋ ಈ ಸಮಸ್ಯೆಯನ್ನ ಪರಿಹರಿಸದೇ ಇದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ತುಂಬಾನೇ ಕಷ್ಟಪಡಬೇಕಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಒದ್ದಾಡಬೇಕಾಗುತ್ತೆ. ಗೆಲುವು ಖಂಡಿತ ದೂರವಾಗಲಿದೆ. ಆದ್ದರಿಂದಲೇ ಈವರೆಗೆ ಕುರ್ಚಿ ಕಿಚ್ಚನ್ನ ಪರಿಹರಿಸದೇ ಬಂದಿದ್ದ ಹೈಕಮಾಂಡ್ ಇನ್ಮುಂದೆ ಆಸಕ್ತಿ ವಹಿಸಲಿದೆಯಂತೆ. ಸಮಸ್ಯೆ ಬಗೆಹರಿಸಿ 2028ರ ಚುನಾವಣೆಗೆ ಸಿದ್ಧತೆ ನಡೆಸಲಿದೆಯಂತೆ ಅನ್ನೋದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹರಿದಾಡುತ್ತಿರೋ ವಿಚಾರ.